ಇವತ್ತು ನಾನು ಒಂದು ಚೆನ್ನಾಗಿರೋ ಹಾಗಲಕಾಯಿ ರೆಸಿಪಿಯನ್ನು ತಂದಿದ್ದೇನೆ. ತುಂಬ ಚೆನ್ನಾಗಾಗತ್ತೆ. ಮಾಡುವ ವಿಧಾನವನ್ನು ಕೂಡ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಹಾಗಲಕಾಯಿಂದ ಒಂದು ಮಸಾಲೆ ಪಲ್ಯವನ್ನು ಮಾಡೋಣ. ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಿ ಒಣಮೆಣಸು ಮತ್ತು 3 ಸ್ಪೂನು ಕಡಲೆಬೇಳೆ, ಹಾಗೆ ಜೀರಿಗೆ 1 ಚಮಚ, 2 ಚಮಚ ಉದ್ದಿನಬೇಳೆ ಮತ್ತು ಕೊತ್ತಂಬರಿ, ಸ್ವಲ್ಪ ಹುಳಿ ಪುಡಿ, ಇದಿಷ್ಟನ್ನು ತಗೊಂಡಿದ್ದೇನೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲು ಕಡಲೆಬೇಳೆ ಎಲ್ಲ ಸಾಮಗ್ರಿಗಳನ್ನು ಹುರ್ಕೋಬೇಕು. ಎಣ್ಣೆ ಹಾಕೋದು ಬೇಡ, ಇದಕ್ಕೆ ಕಲರ್ ಚೇಂಜ್ ಆಗಬೇಕು. ಉದ್ದಿನಬೇಳೆ ಕೂಡ ಹಾಕ್ತಾ ಇದ್ದೀನಿ, ಒಟ್ಟಿಗೆ ಹುರಿಬಹುದು. ಈ ಕಡೆ ಒಗ್ಗರಣೆಗೆ ಎಣ್ಣೆಯನ್ನು ಹಾಕಿಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಸ್ಪೂನು ಸಾಸಿವೆ, ಹಾಗೆ ಚೂರು ಒಣಮೆಣಸು, ಇಲ್ಲಿ ಹಾಗಲಕಾಯನ್ನು ಉಪ್ಪು ಮತ್ತು ಅರಿಶಿನ, ಎಣ್ಣೆ ಹಾಕಿ ಇದನ್ನು ನೆನೆಸಿಟ್ಟಿದ್ದೀನಿ. ಇದರ ರಸ ಪೂರ್ತಿಯಾಗಿ ತೆಗೆದು ಹಾಕಬೇಕು. ಎಣ್ಣೆಯಲ್ಲಿ ಹಾಗಲಕಾಯಿ ಡ್ರೈ ಆಗಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕಡೆ ಡ್ರೈ ಆಗ್ತಾ ಇರಲಿ ಇದು. ಇಲ್ಲಿ ಹುರಿದದ್ದು ಸಾಕು. ಈಗ ಹಾಗೆ ಜೀರಿಗೆಯನ್ನು ಕೂಡ ಹಾಕೋಣ. ಕೊತ್ತಂಬರಿ, ಜೀರಿಗೆ, ಒಣಮೆಣಸು, ಕೊತ್ತಂಬರಿ, ಜೀರಿಗೆ, ಒಣಮೆಣಸನ್ನು ಕೂಡ ಡ್ರೈ ಮಾಡ್ತಾ ಇದ್ದೀನಿ. ಮಸಾಲೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಸ್ಪೈಸಿಯಾಗಿ, ಗರಿಗರಿಯಾಗಿ, ಖಾರ, ಹುಳಿ, ಉಪ್ಪು ಎಲ್ಲ ಕರೆಕ್ಟಾಗಿ ಬಿದ್ದರೆ ತುಂಬಾ ಚೆನ್ನಾಗಾಗತ್ತೆ. ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಇಷ್ಟಾದರೆ ಸಾಕು. ಈಗ ತಣ್ಣಗಾಗಿದೆ. ಇದ್ರ ಜೊತೆ 1 ಚಮಚ ಹುಳಿ ಪುಡಿಯನ್ನು ಕೂಡ ಹಾಕಿದ್ದೇನೆ. ಇದು ಪೌಡ್ರ್ ಮಾಡಿಬಿಡೋಣ. ಈಗ ಇಷ್ಟು ಡ್ರೈ ಆದರೆ ಸಾಕು ಇದು. ಈಗ ಬೆಲ್ಲವನ್ನು ಹಾಕೋಣ. ಸ್ವಲ್ಪ ಸಿಹಿ ಆಗುವಷ್ಟು ಬೆಲ್ಲ ಬೇಕು. ಲಾಸ್ಟಲ್ಲಿ ಇದನ್ನು ಫ್ಲೇಮ್ ಆಫ್ ಮಾಡಿದಾಗ ಈ ಪೌಡ್ರನ್ನು ಮಿಕ್ಸ್ ಮಾಡೋದು.
ಉಪ್ಪನ್ನು ನಾವು ಆಲ್ರೆಡಿ ಹಾಕಿದ್ದೀವಿ, ಉಪ್ಪು ಹಾಕಿ ನೆನೆಸಿಟ್ಟಿದ್ದು, ಹಾಗಾಗಿ ಉಪ್ಪಿನ ಅವಶ್ಯಕತೆ ಇಲ್ಲ. ಮತ್ತೆ ತುಂಬಾ ರುಚಿ ಕೊಡುತ್ತೆ ಹಾಗಲಕಾಯಿ ಪಲ್ಯ, ಮಸಾಲೆ ಪಲ್ಯ. ಬೆಲ್ಲದ ಅಂಶ ಹೋಗಬೇಕು, ಇದರದ್ದು ಸ್ವಲ್ಪ ಆರಬೇಕು, ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ಈಗ ಗ್ಯಾಸ್ ಆಫ್ ಮಾಡಿ ಲಾಸ್ಟ್ ಫೈನಲಲ್ಲಿ ಪೌಡ್ರ್ ಹಾಕಿಬಿಡೋಣ. ಹಾಗಲಕಾಯಿ ಪಲ್ಯ ರೆಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ.